ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರು. ಆಗ ಈಗ LPG ಸಿಲಿಂಡರ್ ಕೂಡ ಸಿಗೋದು ಆಲ್ಮೋಸ್ಟ್ ಡೌಟ್ ಅಂತ ಹೇಳಿ ಭಯ ಶುರುವಾಗ್ಬಿಟ್ಟಿದೆ ಜನರಲ್ಲಿ. ಮೊಬೈಲ್ ಅಲ್ಲಿ ಕಾಲ್ ಮಾಡಿ ಇಲ್ಲಿ ಇವರು ಏನಾದ್ರೂ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಬೇಕು ಅಂತಂದ್ರೆ ಆ ರೀತಿ ಆಗ್ತಾ ಇಲ್ಲ. ಹಾಗಾಗಿ ಡೈರೆಕ್ಟ್ ಆ ಒಂದು ಏಜೆನ್ಸಿ ಕಚೇರಿಗಳೇನಿರುತ್ತಲ್ಲ ಆ ಕಚೇರಿಗಳಿಗೆ ಹೋಗಿ ಬುಕ್ ಮಾಡ್ತಾ ಇದ್ದಾರೆ ಸಿಲಿಂಡರ್ನ. ಆದರೂ ಕೂಡ ಅಲ್ಲೂ ಕೂಡ ಬುಕಿಂಗ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ಬಂದಿರುವಂಥದ್ದು. ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಅಡುಗೆ ಮನೆಗೂ ಕೂಡ ತಟ್ಟಿರುವಂಥ ಬಿಸಿ ಇದು. ಬೆಳಗಾವಿಯ ರಾಮದುರ್ಗದಲ್ಲಿ ಗ್ಯಾಸ್ಗಾಗಿ ಹಾಹಾಕಾರ ಈಗಾಗಲೇ ಶುರುವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ಸ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಆದರೂ ಕೂಡ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತಂದ್ರೂ ನಿಮ್ಗೆ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಈಗ ಬಂದಿರೋವಂಥದ್ದು. ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡು ಕ್ಯೂ ನಿಂತಿದ್ದಾರೆ ಜನ. ಅದಾದ ನಂತರ ಅಲ್ಲಿ ಏಜೆನ್ಸಿ ಅವ್ರು ಹೇಳ್ತಿದ್ದಾರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಮತ್ತೆ ನಾವು ಹೇಗೆ ಬುಕಿಂಗ್ ತಗೊಳ್ಳೋದು, ಬುಕಿಂಗ್ ತಗೊಂಡು ನಿಮ್ಗೆ ಗ್ಯಾಸ್ ಎಲ್ಲಿಂದ ಕೊಡಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಸದ್ಯಕ್ಕೆ ಬಂದಿರುವಂಥದ್ದು. ಬೆಳಗಾವಿಯ ರಾಮದುರ್ಗದಲ್ಲೂ ಕೂಡ ಇವತ್ತು ಜನಸಾಮಾನ್ಯರ ಹಾಗೂ ಈ ಒಂದು ಏಜೆನ್ಸಿ ಮಾಲೀಕರೇನಿರ್ತಾರೆ ಇಂಥವರ ಮಧ್ಯ ವಾಗ್ವಾದನೆ ನಡೆದಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ಗಳೇ ಕ್ಯೂ ನಿಂತಿದ್ರು. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇರುವಂಥ ಜನಸಾಮಾನ್ಯರು. ಹಾಗಾಗಿ ಬುಕ್ ಮಾಡಿ 25 ದಿನ ಆದ್ರೂ ಕೂಡ ಮೊಬೈಲ್ಗೆ ಒಂದು OTP ಕೂಡ ಬರ್ತಾ ಇಲ್ವಂತೆ. OTP ಇಲ್ಲದೆ ಸಿಲಿಂಡರ್ ನೀಡಲು ಆಗೋದಿಲ್ಲ ಅಂತ ಹೇಳಿ ಈಗ ಗ್ಯಾಸ್ ಏಜೆನ್ಸಿ ಅವರೇ ಹೇಳ್ತಾ ಇದ್ದಾರೆ. ಬುಕ್ ಮಾಡಿ 25 ದಿನ ಆದ್ರೂ ಕೂಡ OTP ಬರ್ತಾ ಇಲ್ಲ. OTP ಇಲ್ಲದೆ ಸಿಲಿಂಡರ್ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಏಜೆನ್ಸಿಗಳ ನಿರಾಕರಣೆ ವಿರುದ್ಧ ಸಿಡಿದೆದ್ದಿದ್ದಾರೆ ಕುಂದಾನಗರಿ ಜನ. ಹೋಮ್ ಡೆಲಿವರಿ ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆ ಶಾಪ್ ಬಳಿ ಬಂದು ಸಿಲಿಂಡರ್ ಹೊತ್ತೊಯ್ತಾ ಇದ್ದಾರೆ ಗ್ರಾಹಕರು. ತಾವೇ ಬಂದು ಬೈಕ್ಗಳ ಮೇಲೆ ಹೊತ್ತೊಯ್ತಾ ಇರುವಂತ ಜನ. ತಾವೇ ಬಂದು ಬೈಕ್ಗಳ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹೋಮ್ ಡೆಲಿವರಿ ಕೂಡ ಆಗ್ತಾ ಇಲ್ಲ. ಇರುವಂತ ಸಿಲಿಂಡರ್ಗಳು ಅವ್ರೇನು ಬುಕ್ ಮಾಡಿ 25 ದಿನನೋ 1 ತಿಂಗಳೋ ಆಗಿರುತ್ತೆ, ಅದು ಕೂಡ ಮನೆಗೆ ಬಂದು ತಲುಪ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಇನ್ನು ಕಾಯಕ್ಕಾಗೋದಿಲ್ಲ. ಇನ್ನೇನು ಮಾಡ್ತಾರೆ, ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕೇ ಬೇಕಲ್ಲ. ನೀವು ತಂದಿಲ್ಲ, ನಿಮ್ಮ ಕಡೆಯಿಂದ ಡೆಲಿವರಿ ಬಂದಿಲ್ಲ, OTP ಬಂದಿಲ್ಲ, ಅದೆಲ್ಲವೂ ಕೂಡ ಕಾಯಕ್ಕಾಗಲ್ಲ. ಹಾಗಾಗಿ ಒಂದು ಕಡೆ ಗಂಟೆ ನಿಂತ್ಕೊಂಡು ಕಾಯಬೇಕು, ಕಿಲೋಮೀಟರ್ ಗಟ್ಟಲೆ ನಿಂತ್ಕೋಬೇಕು. ಆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಶಾಪ್ ಹತ್ರನೇ ಬಂದು ಖುದ್ದು ಸಿಲಿಂಡರ್ಗಳನ್ನು ಬೈಕ್ಗಳಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಘಟನೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ವಿ, ದೃಶ್ಯಗಳಲ್ಲಿ ಗಮನಿಸಬಹುದು. ತಾವೇ ಬಂದು ಬೈಕ್ಗಳ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಜನ. ಗ್ಯಾಸ್ ಸಿಲಿಂಡರ್ನ ಸಿಗ್ತಾ ಇಲ್ಲ ಅಂತ ಹೇಳಿ ಬುಕ್ ಮಾಡಿದ್ರೆ OTP ಬರ್ತಿಲ್ಲ, ಏನು ಬರ್ತಿಲ್ಲ, ಮತ್ತೇನು ಮಾಡ್ತಾರೆ. ಇನ್ನು ಹೋಟೆಲ್ಸ್ಗಳಿಗೆ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತ ಆಗುತ್ತದೆ. ಸಣ್ಣ ಪುಟ್ಟ ಹೋಟೆಲ್ಗಳು ಮತ್ತು ಖಾನಾವಳಿಗಳು ಮುಚ್ಚುವ ಭೀತಿ ಈಗ ಶುರುವಾಗಿದೆ. ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಸಿಲಿಂಡರ್ ಬೆಲೆ ಹೆಚ್ಚಾದ್ರೂ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಅವರ ಗೋಳೀಗ ಹೇಗಿದೆಯಾ ಅಂತಂದ್ರೆ, ದುಡ್ಡು ಬೇಕಾದ್ರೆ ನಾವು ಜಾಸ್ತಿ ಕೊಡ್ತೀವಿ, ಸಿಲಿಂಡರ್ ಕೊಡಿ ಅಂತಿದ್ದಾರೆ, ಆದ್ರೂ ಸಿಗ್ತಾ ಇಲ್ಲ ಸಿಲಿಂಡರು. ಆ ಪರಿಸ್ಥಿತಿ ಇದೆ ಈಗ. ಸಣ್ಣ ಪುಟ್ಟ ಹೋಟೆಲ್ಸ್ಗಳು, ದೊಡ್ಡ ರೆಸ್ಟೋರೆಂಟ್ಗಳು ಈಗಾಗಲೇ ಆಲ್ಮೋಸ್ಟ್ ಬಂದಾಗ್ಬಿಟ್ಟಿದೆ. ಇನ್ನು 2 ಅಥವಾ 3 ದಿನ ಹೀಗೆ ಕಂಟಿನ್ಯೂ ಆಯಿತು ಅಂತಂದ್ರೆ ಅದು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಅದು ಕೂಡ ಬಾಕ್ಲು ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಹೋಟೆಲ್ನ ಸಿಬ್ಬಂದಿಯವರು ಹೇಳ್ತಿದ್ದಾರೆ. ಸ್ವಲ್ಪ ನಿನ್ನ ಮಟ್ಟ ಇತ್ತು, ಇನ್ನು ಸಮಸ್ಯೆ ಆದ ರೀ, ಶಾರ್ಟೇಜ್ ಇದೆ ಸ್ವಲ್ಪ. ಈಗ ನಿನ್ನೆ ಮಟ್ಟ ಕೊಟ್ಟಿವಿ ನಾವು. ಈಗ ಮತ್ತೆ ಬ್ಲ್ಯಾಕ್ ಮಾರ್ಕೆಟ್ನೊಳಗೇನೋ ಸಿಲಿಂಡರ್ಗಳನ್ನ ಮಾರ್ತಾ ಇದ್ದಾರೆ. ಇಲ್ಲ, ಹಂಗೆ ನಮಗೆ ಕಂಡು ಬಂದಿಲ್ಲ. ಈಗ ಎಲ್ಲಿವರೆಗೂ ನೀವು ಸಪ್ಲೈ ಮಾಡ್ಬೋದು? ಈ ಕಂಪ್ನಿ ಬಂದ್ರೆ ಮಾಡ್ತಾನೆ ಇರ್ತೀವಿ, ಬರಲಿಕ್ಕೆ ಇಲ್ಲ ಅಂತ ಹೇಳ್ತೀವಿ. ಈ ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು ಖಾಲಿ ಆಗಿದೆ, ಇವತ್ತು ಖಾಲಿ ಆಗಿ. ಈ ಗೃಹ ಬಳಕೆ ಸಿಲಿಂಡರ್ಗಳ ಬಗ್ಗೆ ಬಂದಾಗ ಕೊಡಾಕತ್ತೀವಿ ರೀ. ಗೃಹ ಬಳಕೆ ಸಿಲಿಂಡರ್ ನಿಮಗೆ 600 ಬರಬೇಕಿತ್ತು, 300 ಬಂದು ಇದು ಕೊಡಾಕತ್ತೀವಿ. ಈಗ ಏನೋ OTP ಸಮಸ್ಯೆ ಆಗ್ತಾ ಇದೆ. ಹೌದು, ಕಂಪಲ್ಸರಿ OTP ತೊಗೊಳಕ್ಕೆ ಹೇಳ್ಯಾರು. ಕಸ್ಟಮರ್ OTP ಕೊಡಬೇಕು. ಮತ್ತು ಬರ್ತಾ ಇಲ್ಲ ಅಂತ ಮಾಹಿತಿ. OTP ಬರಲಿಕ್ಕೆ ಅಂದ್ರೆ ಅವ್ರು ತೊಗೊಂಡು 25 ದಿವಸ ಆದರೂ ಬರ್ತೈತೆ OTP. ಬುಕ್ಕಿಂಗು 25 ದಿವಸ ಆದಕೂಡಲೇ ಬುಕ್ಕಿಂಗ್ ಆಗುತ್ತೆ. ಮತ್ತು ಒಮ್ಮೆ ಸರ್ವರ್ ವೀಕ್ ಇರೋ ಕಾರಣ, ಸರ್ವರ್ ಸರಿಲ್ ಕಾರಣ OTP ಬರೋದಿಲ್ಲ ಬೇಗ. ಇಲ್ಲಿ OTP ಕೂಡ ಬರ್ತಾ ಇಲ್ಲ. ಬುಕ್ಕಿಂಗ್ ಮಾಡಿದ್ರೆ OTP ಬರ್ತಾ ಇಲ್ಲ. ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರು 20 ಅಥವಾ 25 ದಿನ ಆದರೂ ಕೂಡ ಮನೆಗೆ ಬಂದು ತಲುಪ್ತಾ ಇಲ್ಲ. ಹಾಗಾಗಿ ಇವರೇ ಈಗ ಅಂಗಡಿಗಳ ಹತ್ರ ಹೋಗಿ ಅಥವಾ ಆ ಕಚೇರಿಗಳ ಹತ್ರ ಹೋಗಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸಿಲಿಂಡರ್ಗಳು ಹೋಮ್ ಡೆಲಿವರಿ ಆಗ್ತಾ ಇಲ್ಲ ಅಂತ ಹೇಳಿ ಇವರೇ ಬೈಕ್ಗಳ ಮೇಲೆ ಖುದ್ದು ನೋಡಿ, ಬೈಕು, ಸಣ್ಣ ಸೈಕಲ್ಗಳು, ಅದನ್ನೇ ತಗೊಂಡೋಗಿ ಹೇಗಾದ್ರೂ ಮಾಡಿ ತಗೊಂಡ್ಬರ್ಬೇಕು ಅಂತಿದ್ದಾರೆ. ಬುಕ್ ಮಾಡಿ 25 ದಿನ ಆಗೋಗಿದೆ, ಆದರೂ ಕೂಡ ಸಿಲಿಂಡರ್ ಬರ್ತಾ ಇಲ್ಲ, OTP ಕೂಡ ಬರ್ತಾ ಇಲ್ಲ. ಆದರೆ OTP ಬರುತ್ತೋ ಮತ್ತೊಂದು ಏನು OTP ಏನು ಬಂದಲ್ಲಿ ಅಡುಗೆ ಮಾಡಲಿಕ್ಕೇನೋ ಹೆಲ್ಪ್ ಮಾಡೋದಿಲ್ಲ. ಹಾಗಾಗಿ OTP ಬರಲಿ ಬಿಡಲಿ ಅದೆಲ್ಲ ಮ್ಯಾಟರು. ಈ ಗ್ಯಾಸ್ ಖಾಲಿ ಆಗಿದೆ, ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕು ಅಷ್ಟೇ. ಹಾಗಾಗಿ ಖುದ್ದು ಇವರೇ ಹೋಗಿ ಜನ
ಈ ಒಂದು ಸಿಲಿಂಡರ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಕಚೇರಿಗಳ ಹತ್ರ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಕಚೇರಿಗಳೇನಿರುತ್ತಲ್ಲ ಅಂತ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಿದ್ದಾರೆ. ಇಂತಹ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಆದರೂ ಕೂಡ ಅಲ್ಲಿ ಅವ್ರು ಹೇಳ್ತಿದ್ದಾರೆ, ನಾವು ಬುಕಿಂಗ್ ಹೇಗೆ ತಗೊಳ್ಳೋದು, ನಮ್ಮ ಹತ್ರ ಸ್ಟಾಕ್ ಬರ್ತಾ ಇಲ್ಲ, ಸ್ಟಾಕೇ ಬಂದಿಲ್ಲ ಅಂತಂದ್ರೆ ನಾವು ಬುಕಿಂಗ್ ತೊಗೊಂಡು ಹೇಗೆ ಮಾಡೋದು, ಇಫ್ ಇನ್ ಕೇಸ್ ಬುಕಿಂಗ್ ತಗೊಂಡ್ರು ಕೂಡ ಮತ್ತೆ ಅವ್ರು ಗ್ಯಾಸ್ ಪೂರೈಕೆ ಹೇಗೆ ಮಾಡ್ತಾರೆ, ಅಲ್ಲಿಂದ ಇವ್ರಿಗೆ ಬರಬೇಕಲ್ವಾ ಅಂತ ಪರಿಸ್ಥಿತಿ ಇದೆ ಈಗ.